ಸುಖವಿದು ಈಗ ರಾಜ್ಯವು ಪರಮಾಗಿರುವುದೇ. ಸಾರ ಸುಖವಿದು ಈಗ ರಾಜ್ಯವು ಪರಮಾಗಿರುವುದೇ. ರಾಜ್ಯಭಾರ ರಚನೆಯೆಂದಿರುವುದು ವರಮಂತ್ರಿ ಶೇಖರನೇ. ಮಂತ್ರಿ ಮಹಾಪ್ರಭು, ಚಂಡಮಾರುತಿ ಅಂತೆ ನಾನಿವೆ ಮಂಡಲಾಧಿಪರೇ. ಚಂಡಮಾರುತಿ ಅಂತೆ ನಾನಿವೆ ಮಂಡಲಾಧಿಪರೇ. ಪುಂಡರಂಕಣೆ ಗೊಂಡಗೆಯುವೆ ಪುಂಡರಂಕಣೆ ಗೊಂಡಗೆಯುವೆ ರಾಜ್ಯಭಾರ ರಚನೆಯೆಂದಿರುವುದು ವರಮಂತ್ರಿ ಶೇಖರನೇ. ಮಂತ್ರಿ, ಮಹಾಪ್ರಭು, ನಮ್ಮ ರಾಜ್ಯದ ರಾಣ್ಯಭಾರವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಕೇಳೋ ರಾಜೇಂದ್ರ ಪರಿಪಾಲಬೇಗ, ಕೇಳೋ ರಾಜೇಂದ್ರ ಪರಿಪಾಲಬೇಗ, ಕೇಳೋ ರಾಜೇಂದ್ರ. ಮಹಾಪ್ರಭು, ಮಂತ್ರಿ, ಹೋಮ ಮಾಡಿ ಸಾಲಿಗ ಸ್ವಾಮಿಯ ದಯದೆ, ಹೋಮ ಮಾಡಿ ಸಾಲಿಗ ಸ್ವಾಮಿಯ ದಯದೆ, ಪ್ರೇಮದಿಂದ ರಾಜದ ಪ್ರೇಮದಿಂದ ರಾಜದ ಇರೋ ತೀರ್ಪು ಈಗ ಕೇಳೋ ರಾಜೇಂದ್ರ ಪರಿಪಾಲಿಸೀಗ, ಕೇಳೋ ರಾಜೇಂದ್ರ. ಪ್ರೇಮದಿಂದ ಪ್ರೇಮದಿಂದ ಸೋನಿಯ ದಯಗೆ, ಪ್ರೇಮದಿಂದ ರಾಜಯ ಪ್ರೇಮದಿಂದ ರಾಜದ ಇರುತ್ತೀರು ಈಗ ಕೇಳೋ ರಾಜೇಂದ್ರ ಪರಿಪಾಲಕೀಗ, ಕೇಳೋ ರಾಜೇಂದ್ರ. ಮಹಾಪ್ರಭು, ನಮ್ಮ ರಾಜ ಪ್ರಜೆಗಳೆಲ್ಲರೂ ಕಾಲ ಕಾಲಕ್ಕೆ ಮಳೆಯಾಗಿ ಸುಖವಾಗಿ ಸಂತೋಷವಿರೋರು. ಮತ್ತೇನೆ ಪಣೆ? ಬೇಷ್, ನಿನ್ನ ಪೀಠವನ್ನು ಕಲಿಸು. ಸೇದಕ್ಷರೇ, ಮಹಾಪ್ರಭು, ಸೈನ್ಯಾಧಿಪ ಸೈನ್ಯವೆಂತಿರುವುದು ಸೈನ್ಯಾಧಿಪ. ಸೇದಕ್ಷರೇ, ಸೈನ್ಯಾಧಿಪ ಸೈನ್ಯವೆಂತಿರುವುದು ಸೈನ್ಯಾಧಿಪ. ಮತ್ತೆ ನಮ್ಮ ಸೈನ್ಯ ಸಾನುರಾಗದಿಂದ
ಸೈನ್ಯ ಸಾನುರಾಗದಿಂದ ಶತ್ರುಗಳ ಶಿರವ ಕತ್ತರಿಸುತ್ತಿರುವುದು ಸೈನ್ಯಾಧಿಪ ಸೈನ್ಯವೇಂದಿರುವುದು ಸೈನ್ಯಾಧಿಪ ಸೇನಾಧ್ಯಕ್ಷರೇ, ಮಹಾಪ್ರಭು, ನಿಮ್ಮ ರಣೋತ್ಸವವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಕಡಿದು ಬರುವೆನು ಪರಪರ ನೀಚಿನ ದುಡುಕಿ ಮಾತುಗಳಾಡಿದರೆ, ಕಡಿದು ಬರುವೆನು ಪರಪರ ನೀಚಿನ ದುಡುಕಿನ ಮಾತುಗಳಾಡಿದರೆ, ದುಡುಕಿನ ಮಾತುಗಳಾಡಿದರೆ, ದುಡುಕಿನ ಮಾತುಗಳಾಡಿದರೆ ಮಹಾಪ್ರಭು ಹೇಡಿಯದ ಮರ ಮಂಡೆಯ ಪಿಡಿದು, ಹೇಡಿಯದ ಮರ ಮಂಡೆಯ ಪಿಡಿದು ಚೆಂಡನಾಡುವೆನು ಜನದೊಳಗೆ, ಹೇಡಿಯದ ಮರ ಮಂಡೆಯ ಪಿಡಿದು ಚೆಂಡನಾಡುವೆನು ಜನದೊಳಗೆ, ಕಡಿದು ಬರುವೆನು ಪಡಪಡ ನೀಚಿನ ದುಡುಕಿನ ಮಾತುಗಳು, ಕಡಿದು ಬರುವೆನು ಪಡಪಡ ನೀಚಿನ ದುಡುಕಿನ ಮಾತುಗಳಾಡಿದರೆ, ದುಡುಕಿನ ಮಾತುಗಳಾಡಿದರೆ, ದುಡುಕಿನ ಮಾತುಗಳಾಡಿದರೆ ಹೇಡಿಯದ ಮರ ಮಂಡೆಯ ಪಿಡಿದು ಚೆಂಡನಾಡುವೆನು ಜನದೊಳಗೆ, ಹೇಡಿಯದ ಮರ ಮಂಡೆಯ ಪಿಡಿದು ಚೆಂಡನಾಡುವೆನು ಜನದೊಳಗೆ, ಕಡಿದು ಬರುವೆನು ಪರಪಡ ನೀಚಿನ ದುಡುಕಿನ ಮಾತುಗಳಾಡಿದರೆ, ದುಡುಕಿನ ಮಾತುಗಳಾಡಿದರೆ, ದುಡುಕಿನ ಮಾತುಗಳಾಡಿದರೆ ಮಹಾಪ್ರಭು ನಮ್ಮ ಸೈನ್ಯವನ್ನು ಕಂಡರೆ ಶತ್ರುಗಳು ಸೈನ್ಯವು ಎದರಿ ಬೆದರಿ ಓಡಿ ಹೋಗುತ್ತಿರುವರು, ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳು ತಂದು ಒಪ್ಪಿಸುತ್ತಿರುವರು. ಮತ್ತೇನಪ್ಪನೆ ಮಹಾಪ್ರಭು? ಬೇಷ್ ಮಂತ್ರಿ. ಮಹಾಪ್ರಭು. ಸೇನಾಧ್ಯಕ್ಷರೇ, ಮಹಾಪ್ರಭು ದರೆಯೋಳೋ ಧನ್ಯನೋ ಧನ್ಯನೋ ಧನ್ಯನಾದೆನೋ ನಾ, ಜಗದೋಳೋ ಧನ್ಯನೋ ಧನ್ಯನೋ ಧನ್ಯನಾದೆನೋ ನಾ. ಮಂತ್ರಿ. ಮಹಾಪ್ರಭು. ಸೇನಾಧ್ಯಕ್ಷರೇ, ಮಹಾಪ್ರಭು ಈ ಪರಿಮಂತ್ರಿಯು ಸೈನಿಕರಿರುವರೇ, ಈ ಪರಿಮಂತ್ರಿಯು ಸೈನಿಕರಿರುವರೇ, ನಮ್ಮಯ ರಾಜ್ಯಕ್ಕೆ ಕೊರತೆ ಏನಿದೆ? ನಮ್ಮಯ ರಾಜ್ಯಕ್ಕೆ ಕೊರತೆ ಏನಿದೆ? ದರೆಯೋಳೋ ಧನ್ಯನೋ ಧನ್ಯನೋ ಧನ್ಯನಾದೆನು ನಾ, ಜಗದೋಳೋ ಧನ್ಯನೋ ಧನ್ಯನೋ ಧನ್ಯನಾದೆನು ನಾ. ರಾಜನೆಂದರೆಯುವೆ ಸೈನ್ಯದಿಂದೇನೆ ನಾ, ರಾಜನೆಂದರೆಯುವೆ ಸೈನ್ಯದಿಂದೇನೆ ನಾ, ರಾಜ್ಯ ಸಾಮ್ರಾಜ್ಯವ ಬಲದಿಂದ ಆಳುವೆ, ರಾಜ್ಯ ಸಾಮ್ರಾಜ್ಯವ ಬಲದಿಂದ ಆಳುವೆ. ದರೆಯೋಳೋ ಧನ್ಯನೋ ಧನ್ಯನೋ ಧನ್ಯನಾದೆನೋ ನಾ, ಜಗದೋಳೋ ಧನ್ಯನೋ ಧನ್ಯನೋ ಧನ್ಯನಾದೆನೋ ನಾ. ಮಂತ್ರಿ. ಮಹಾಪ್ರಭು. ನಿನ್ನಂತ ಮಂತ್ರಿಯು ನಿನ್ನಂತ ಸೇನಾಶೀಲ ಒಳಗ ನನ್ನ ರಾಜ್ಯಕ್ಕೆ
ಇನ್ಯಾವುದೇ ಕುಂದುಕೊರತೆ ಬರುವುದು. ನಿಮ್ಮ ಪೀಠವನ್ನು ಅಲಂಕರಿಸಿ. ಏನು ನಿಮ್ಮ ದರ್ಶನಕ್ಕಾಗಿ ಚಕ್ರವರ್ತಿಯ ದುರ್ಯೋಧನ ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಬರ್ತಿದ್ದಾನೆ. ಆತನನ್ನು ಉಚಿತ ಪರಿಚಯ ಬರಮಾಡಿ. ಗುರುದೇವ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಶುಭವಾಗಲಿ. ಈ ಪೀಠವನ್ನು ಅಲಂಕರಿಸು. ಯಾರೋ ಅಲ್ಲಿ ನಮ್ಮ ಆತನ ಅರ್ಥಕ್ಕೆ ಬರ ಮಾಡಿ. ಅಂದದ ಶಿಲೆಗೆರಡು ನಲಿದಾಡಿದೆ, ಅಂದದ ಶಿಲೆಗೆರಡು ನಲಿದಾಡಿದೆ, ಅದರ ಬನ್ನೀರ ಪರಿಮಳ ಊಪಿರಿದು. ಅಂದದ ಶಿಲೆಗೆರಡು ನಲಿದಾಡಿದೆ. ಎಂಬುದು ಇವರ ಸರಲ್ಲವೇ, ಅವನ ತುಂಬಿದ ಚೆಲುವಲ್ಲವೇ, ನಾಯಕಿಯರ ನಿಮಗೆ ಇವುವಲ್ಲವೇ. ನಾಯಕಿಯರ ನಿಮಗೆ ಇವುವಲ್ಲವೇ, ಮನಸ್ಸನ್ನು ಕೆಣಕುವ ಚೆಲುವಲ್ಲವೇ, ಎನ್ನ ಮನಸ್ಸನ್ನು ಕೆಣಕುವ ಚೆಲುವಲ್ಲವೇ. ಅಂದದ ಶಿಲೆಗೆರಡು ನಲಿದಾಡಿದೆ. ಮಾಲೆಯ ಕಟ್ಟಿ ತಂದಿಯಾವು ಒಂದು, ಆಸೆಯ ಬೀರುತ ತುಂಬಿಯ ತಾರ್ದ ಬರುವುದು ಮತ್ತೊಂದು. ಮಾಲೆಯ ಕಟ್ಟಿ ತಂದಿಯಾವು ಒಂದು, ಆಸೆಯ ಬೀರುತ ತುಂಬಿಯ ತಾರ್ದ ಬರುವುದು ಮತ್ತೊಂದು. ಮುಖದಲ್ಲಿ ಮಗವಿಟ್ಟು ಆಡುತ್ತ ಬರುವುದು, ಮುಖದಲ್ಲಿ ಮಗವಿಟ್ಟು ಆಡುತ್ತ ಬರುವುದು, ಆಡುತ್ತ ಬರುವುದು ದುಂಬಿಯ ರೀತಿ. ಆಡುತ್ತ ಬರುವುದು ದುಂಬಿಯ ರೀತಿ. ಆಡುತ್ತ ಬರುವುದು ದುಂಬಿಯ ರೀತಿ. ಆಡುತ್ತ ಬರುವುದು ದುಂಬಿಯ ರೀತಿ.
ಅಂದದ ಶಿಲೆ ಜರೆದು ನಲಿದಾಡಿದೆ ತಾಂಗುತಕ ಜನತಿ ಎಂಕುತಕ ಜನತ ಅಂಕುತಕ ಜನತಕ ಜನತ ತಕ ಜನತಕ 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 ಜನತ ತಕ ಜನತಕ 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 ಜನತ ಜನತಕ 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 ಜನತ ತಜ್ಜಂ ತಗಜಂ ತಗಿಡಜ ತಲಗಿಡದ 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 ತಜ್ಜಂ ತಜ್ಜಂ ತಗಜಂ ತಗಿಡಜ ತಲಗಿಡದ 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 ತಜ್ಜಂ ತಗದೆ ಮಿತಕ ಜನ ತಗದೆ ಮಿತಕ ಜನ ತಗದೆ ಮಿತಕ ಜನ ತಾಂ ತಾಂ ತಾ ಮಿತಕ ಜನ ತಗದೆ ಮಿತಕ ಜನ ತಗದೆ ಮಿತಕ ಜನ ತಾಂ ತಾಂ ತಾ ತಗದೆ ಮಿತಕ ಜನ ತಗದೆ ಮಿತಕ ಜನ ತಗದೆ ಮಿತಕ ಜನ ತಾಂ ತಾಂ ತಾ ತಾಂ 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 ತಗಿಡ 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 ಭೀಮ್ ತಗಿಡ 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 ಧಾಮ್ ತಗಿಡ 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 ಭೀಮ್ ಭೀಮ್ ದೇ ತಾಮ್ ತಗಿಡ 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 ಭೀಮ್ ತಗಿಡ 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 ಧಾಮ್ ತಗಿಡ 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 ಭೀಮ್ ಭೀಮ್ ದೇ ತಾಮ್ ತಗಿಡ 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 ಭೀಮ್ ತಗಿಡ 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 ಧಾಮ್ ತಗಿಡ 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 ಭೀಮ್ ಭೀಮ್ ದೇ Pakata kita pikir jom. Pakata kita pikir jom. Pakata kita pikir jom. Pakata kita pikir jom. ಅಂಬಟ ಶಿಲೆಗೆರೆದು ನಲಿದಾಡಿದೆ ನಲಿದಾಡಿದೆ ಇಷ್ಟೊತ್ತು ಇದ್ದಲ್ಲ ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸುತ್ತಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸಲು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ನೀನು ಕೃಷ್ಣನ ಬಳಿ ಹೋದ ವಿಚಾರವೇನಾಗಿತ್ತು? ಗುರುದೇವ, ನಾನೇನೋ ಬಹು ರಹಸ್ಯವಾಗಿ ಹೋದೆನು. ಆದರೆ ಅರ್ಜುನನ ಬರೋದಕ್ಕೂ ನಾನು ಹೋಗುವುದಕ್ಕೂ ಒಂದೇ ಆಯಿತು. ನೀನು ಹೋಗಿ ಈ ಕಾರ್ಯ ಮಾಡಿಕೊಂಡು ಬಂದಿತ್ತು, ಒಳ್ಳೆಯದಾಗಿತ್ತು. ಆದರೆ ಕೃಷ್ಣನೇ ಬೇರೆ, ನಾನೇ ಸಂಗತಿಯು ಅಸಂಗತವಾಗಿತ್ತಲ್ಲವೇ? ಸ್ಥಿರಪಡಿಸಿಕೊಂಡು ಬಂದಿರೋನು ಗುರುದೇವ. ಹಾಗಾದರೆ ನಿನ್ನ ಜಯವು ಖಂಡಿತ. ಬಿಡು ಬಿಡು ಎಲೆಯ ಕೌರವ ಭೂಪ, ಹಗೆಗಳ ಜಯಿಸು ಉಗ್ರ ಪ್ರತಾಪ. ಬಿಡು ಬಿಡು ವ್ಯತೆಯ ಕೌರವ ಭೂಪ, ಹಗೆಗಳ ಜಯಿಸು ಉಗ್ರ ಪ್ರತಾಪ. ಅಲೆಗಳ ಭೂಪ ಮಹಾನುಭಾವ, ಹಗೆಗಳ ದಯಿಸೋ ಉಗ್ರ ಪ್ರತಾಪ. ಬರೇ ಬರೇ ದುರ್ಯೋಧನ. ಅಲೆಗಳ ಭೂಪ ಮಹಾನುಭಾವ, ಹಗೆಗಳ ಜಯಿಸೋ ಉಗ್ರ ಪ್ರತಾಪ. ನೀಡುವೆ ಅಭಯ ಹೂಡು ನಿಯುಕ್ತ, ನೀಡುವೆ ಅಭಯ ಹೂಡು ನಿಯುಕ್ತ, ಹಗೆಗಳ ಜಯಿಸೋ ಉಗ್ರ ಪ್ರತಾಪ.
ಹಗೆಗಳ ಜಯಿಸೋ ಉಗ್ರ ಪ್ರತಾಪ ಬಿಡು ಬಿಡು ವ್ಯತೆಯ ಕೌರವ ಭೂಪ ಹಗೆಗಳ ಜಯಿಸೋ ಉಗ್ರ ಪ್ರತಾಪ ಅಲೆಗಳ ಭೂಪ ಉಲ್ಬಣ ಭಾವ ಅಲೆಗಳ ಜಯಿಸೋ ಉಗ್ರ ಪ್ರತಾಪ ನೀನು ಅಭಯವ ಹೂಡಿದ ಯುದ್ಧ ಬರೇ ಬರೇ ಜೋರ ನೀಡು ನಿಹ ಭಯದ ಹೂಡಿದ ಯುದ್ಧ ನಡೆದೋ ಜಯಿಸಿದ ಉಗ್ರ ಪ್ರತಾಪ ನಡೆದೋ ಜಯಿಸಿದ ಉಗ್ರ ಪ್ರತಾಪ ಅಲಗಲ ಭೂಪ ಮಹಾನುಭಾವ ಹಗೆಗಳ ಜಯಿಸೋ ಉಗ್ರ ಪ್ರತಾಪ ದುರ್ಯೋಧನ ನಿನ್ನ ಯುದ್ಧವೇ ನನ್ನ ಯುದ್ಧವೆಂದು ಭಾವಿಸಿ ಯುದ್ಧದ ಸಮಯಕ್ಕೆ ಸರಿಯಾಗಿ ನಾನೇ ಅಲ್ಲಿಗೆ ಬರುವೆನು ನೀನ ಹೊರಡು ಯಾರು ನನ್ನೆದುರಿಸಿ ಬಲ್ಲವರು ಯಾರು ನನ್ನೆದುರಿಸಿ ಬಲ್ಲವರು ಜಗದೇಕ ವೀರನ ಯಾರು ನನ್ನೆದುರಿಸಿ ಬಲ್ಲವರು ಗದ ಗಡಿಸಿ ಬ್ರಹ್ಮಾಂಡವರೊಡಗಿಸೆ ಗದ ಗಡಿಸಿ ಬ್ರಹ್ಮಾಂಡವರೊಡಗಿ ಭರದ ಭೂಮಿಯೇ ಬರದಿನಾಡುವ ಭರದ ಭೂಮಿಯೇ ಬರವೆಯಾಡುವ ಹಣಮರ ಸೊಕ್ಕನು ಅರಗಿಸಿ ಬಿಡುವೆ ಹಣಮರ ಸೊಕ್ಕನು ಅರಗಿಸಿ ಬಿಡುವೆ ಯಾರು ನನ್ನೆದುರಿಸಿ ಬಲ್ಲವರು ಜಗದೇಕ ವೀರನ ಯಾರು ನನ್ನೆದುರಿಸಿ ಬಲ್ಲವರು ಯಾರು ನನ್ನೆದುರಿಸಿ ಬಲ್ಲವರು ಮಂತ್ರಿ ಶ್ರೇಯಕ್ಷರೇ ಮಹಾಪ್ರಭು ಇಂದಿನ ಸಭೆ ಇಲ್ಲಿಗೆ ಸಾಕು ನೀವು ಅಂತಃಪುರಕ್ಕೆ ಬರ್ತೀರ ಹೇಳಿ ನಾನಿನ್ನು ಬಯದೇಸಿಗೆ ಹೋಗಬೇಕಾಗಿದೆ ಆಗಬಹುದು ಇದೇನಿದು ಈ ಗೋವು ನನ್ನನ್ನು ಹಿಂಬಾಲಿಸೋದಲ್ಲ ಇರಲಿ ಬೆದರಿಸುವೆ ಹೇಯ್ ಪುನಃ ನನ್ನ ಹಿಂಬಾಲಿಸಲ್ವಾ ಇಲ್ಲಿ ಒಂದು ಸಣ್ಣ ಸೇರಿದವರೇ ಇವೆ ಏಯ್ ಅಯ್ಯೋ ಏನಿದು ಒಂದು ಸಣ್ಣ ಶ್ರೇಣಿ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ ಏನು ಮಾಡಲಿ ಕೃಷ್ಣ ಇದ್ದರೆ ಏನಾದರೂ ಉಪಾಯವನ್ನು ಹೇಳ್ತಿದ್ದ ಕೃಷ್ಣ ಅಣ್ಣ ಅಣ್ಣ ಕೃಷ್ಣ ಇದೇನಣ್ಣ ಈ ರೀತಿ ನಿಂತಿರುವೆ ಕೃಷ್ಣ ಏನಣ್ಣ ಗೋವು ಈ ರೀತಿ ಮಲಗಿದೆ ಕೃಷ್ಣ ಈ ಗೋವು ಮಲಗಿಲ್ಲಯ್ಯ ಮೃತಪಟ್ಟಿದೆ ಗೋಹತ್ಯೆ ಮಾಡಿದೆಯಾ ಅಣ್ಣ ಗೋಹತ್ಯೆಯು ಮಹಾ ಪಾಪವಲ್ಲವೇನಣ್ಣ ಕೃಷ್ಣ ನಾನು ಬೇಗಂತ ಮಾಡಲಿಲ್ಲಯ್ಯ ನಾನು ಬೈರಸಿಗೆ ಬಂದಾಗ ಈ ಗೋವು ನನ್ನನ್ನು ಹಿಂಬಾಲಿಸಿತು ಬೆದರಿಸಲು ಸಣ್ಣ ಶ್ರೇಣಿಗಳ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿದಯ್ಯ ಅಣ್ಣ ಗೋಹತ್ಯೆಯು ಮಹಾ ಪಾಪವಲ್ಲವೇನಣ್ಣ ಕೃಷ್ಣ ಇದಕ್ಕೆ ಏನಾದರೂ ಪರಿಹಾರ ತೋರಿಸು ನೀ ಪತವ ಕೃಷ್ಣ ತೋರಿಸು ನೀ ಪತವ ಕೃಷ್ಣ ಅಣ್ಣ ಅದ ಬಗ್ಗೆ ನಾನಾದೆ ಜೊತೆಯನ್ನು ಕಾಣದೆ ಅದ ಬಗ್ಗೆ ನಾನಾದೆ ಜೊತೆಯನ್ನು ಕಾಣದೆ ಮತಿ ಮಂದನಾದೇನು ವೃಷಭವತೆಯಾಗೇನು ಮತಿ ಮಂದನಾದೇನು ವೃಷಭವತೆಯಾಗೇನು ತೋರಿಸು ನೀ ಪದವ ಕೃಷ್ಣ ತೋರಿಸು ನೀ ಪದವ ಕೃಷ್ಣ ಅಣ್ಣ ಈ ಗೋಹತ್ಯೆ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯ ನಡೆಯ ಅಣ್ಣ ಇಂದಿನಿಂದ 21 ದಿನಗಳ ಕಾಲ ಭೂ ಸಂಚಾರ ಮಾಡಿ ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಪಡೆದು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಭಗವತ್ ಸೇವೆಗೆ ಪಾತ್ರರಾದರೆ ಅದರಿಂದ ಗೋಹತ್ಯ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆ ಮಾಡುವಣ್ಣ.
ಕೃಷ್ಣ, ಹಾಗಾದರೆ ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸು. ಅಣ್ಣ ಅಣ್ಣ, ನೀನು ಭೂ ಸಂಚಾರಕ್ಕೆ ಹೊರಟರೆ ಈಗ ತಾನೇ ಯುದ್ಧದಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡುವನೆಂದು ಅಭಯವಿಟ್ಟೇ ಇಲ್ಲ. ಇನ್ನು ದುರ್ಯೋಧನನ ಕತೆ? ಕೃಷ್ಣ, ಪಾಂಡವರು ಕೌರವರು ಹೇಗಾದರೂ ಒಡೆದಾಡಿ ಸಾಯಲಿ, ನನಗಾಗಬೇಕಾದೇನು. ನನಗೆ ಒದಗಿರುವ ಈ ಗೋವತ್ಯ ಪಾಪವು ಪರಿಹಾರವಾದರೆ ನನಗಷ್ಟೇ ಸಾಕು. ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸು. ಅಣ್ಣ ಜಾಗ್ರತೆ, ಶಾಂತಿಯಿಂದ ಹೋಗಿ ಬಾ. ಇನ್ನೆಲ್ಲಯ್ಯ ಶಾಂತಿ. 21 ದಿವಸ ನಿಂತಲ್ಲಿ ನಿಲ್ಲುವಾಗಿಲ್ಲ, ಕೂತಲ್ಲಿ ಕೂರುವಾಗಿಲ್ಲ. ಇನ್ನೆಲ್ಲಿ ಶಾಂತಿ? ನಾನೇನು ಭೂಸಂಚಾರಕ್ಕೆ ಹೊರಡುವೆನೋ. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸು. ಕುಟ್ಟಾನ್ ಮಕ್ಕಳು ಕಡದಾಸಿ ನಮ್ಮೂರಾಗ ಲೋಕವೆಲ್ಲ ಆಶಾಮಯ, ಪರಿದೆಯೆಲ್ಲ ಶೋಕಾಮಯ. ಲೋಕವೆಲ್ಲ ಆಶಾಮಯ, ಪರಿದೆಯೆಲ್ಲ ಶೋಕಾಮಯ. ದುಷ್ಟರಿಗೆ ದೀನನಾದೆ, ದುಷ್ಟರಿಗೆ ತೋಡನಾಗಿ, ದೀನರಿಗೆ ವಶವಾದೆ. ದುಷ್ಟರಿಗೆ ತೋಡನಾಗಿ, ದೀನರಿಗೆ ವಶವಾದೆ. ಗಿಳೆಗಳೆಲ್ಲ ಅಮರ ಸಮರ, ಗಿಳೆಗಳೆಲ್ಲ ಅಮರ ಸಮರ. ಇಂದು ಗೈದ ಪುಣ್ಯ ಫಲದಿ, ಇಂದು ಗೈದ ಪುಣ್ಯ ಫಲದಿ. ಲೋಕವೆಲ್ಲ ಆಶಾಮಯ, ಪರಿದೆಯೆಲ್ಲ ಶೋಕಾಮಯ. ಅಣ್ಣ ಅಣ್ಣ, ನಿನ್ನ ಗರ್ವಡಾಂಬಿಕತೆಯ, ನಿನ್ನ ಗರ್ವಡಾಂಬಿಕತೆಯ, ನಿನ್ನ ಗರ್ವ ಅಡಗಿಸಲು ನಿನ್ನ ಗರ್ವಡಾಂಬಿಕತೆಯ, ನಿನ್ನ ಗರ್ವ ಅಡಗಿಸಲು ಕೂಡಿದೇನು ಕಪಟ ತಂತ್ರ, ಕೂಡಿದೇನು ಕಪಟ ತಂತ್ರ. ಮಾಡಿದೇನು ಮೋಸ ಕೃತ್ಯ, ಮಾಡಿದೇನು ಮೋಸ ಕೃತ್ಯ. ಲೋಕವೆಲ್ಲ ಆಶಾಮಯ, ಪರಿದೆಯೆಲ್ಲ ಶೋಕಾಮಯ. ಅಣ್ಣ ಅಣ್ಣ, ನಮ್ಮ ಅಣ್ಣ ಎಲ್ಲೆಲ್ಲಿ ಅಂತ ಅಲಿಯುತ್ತಿರುವನು. ಅಣ್ಣ ಅಣ್ಣ, ಪರಿಹಾರವಾಯಿತು. ಇದಕ್ಕೇನು ಮಾಡಲಿ? 21 ದಿವಸ ನಿಂತಲ್ಲಿ ನಿಲ್ಲುವಾಗಿಲ್ಲ, ಕೂತಲ್ಲಿ ಕೂರುವಾಗಿಲ್ಲ. ಅಯ್ಯೋ, ಅಟಕಟಟ ಗೋತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ಶಾಪಕ್ಕೆ ಒಳಗಾದೆ. ಅಟಕಟಟ ಗೋತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ಶಾಪಕ್ಕೆ ಒಳಗಾದೆ.
ಗೌರ ಕುಂತ್ಯದೆ ಗೋಮಾತೆಯ ಕೊಂದು ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಅಟಕಟಟ ಗೋವಂತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಗೌರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ, ಗೌರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ತೀರುವ ಬಗೆಯ, ಕೊಂದ ಪಾಪವ ತೀರುವ ಬಗೆಯ ಎಂದು ಕಾಣೆನೋ ನಾ ಇದಕ್ಕೆ. ಅಟಕ ಅಟಕಟಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ.
ಸುಮ್ಮನೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರಬೇಕು. ನಿನ್ನ ಬಹುದಿನದ ಚಿಂತೆಯು ಬಹುಬೇಗ ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಶಾಂತಿ 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 ಇನ್ನೂ ಬಿಟ್ಟಿಲ್ಲವೇ ನನ್ನ ನಿಮ್ಮ ಹುಚ್ಚುತನದ ಭ್ರಾಂತಿ? ಆ ಕೌರವರ ದರ್ಪದ ಕುಡಿಯನ್ನು ದಿಟ್ಟತನದ ಅಟ್ಟಾಸವನ್ನು ಎಸೆದು ಷಂಡತನದ ಬಂಡರನ್ನು ತುಳಿದು ಅಡ್ಡಗಟ್ಟಿದವರ ಎದೆ ಬಗೆಯುವ ಬಾಹುಬಲಗಳಿರುವ ಪಾಂಡುವರ ದಾಯಾದಿಗಳ ರುಂಡ ಮುಂಡಗಳನ್ನು ಚಂಡಾಡದೆ ಬಿಡುವುದಿಲ್ಲ. ತೊಡೆ ತಟ್ಟಿ ದ್ರೌಪದಿಯ ಕರ್ದವನ್ನು ಅಟ್ಟಹಾಸ ಅದು ಎಷ್ಟರ ಮಟ್ಟಿಗಿರುವುದನ್ನು ನಾನು ನೋಡುವೆನು. ಪಡ ಕುರುಕುಲವ ಕಡದಿಡಲೆಂದು ತುಡವೈಸುವೆನು ಪಡವಿಯಲು. ಪಡ ಕುರುಕುಲವ ಕಡದಿಡಲೆಂದು ತುಡವೈಸುವೆನು ಪಡವಿಯಲು. ಜಡಲ ಒಡಲ ಕಡಿ ನಿಡಲು ಸಡಗರ ಬಿಡಗುತ್ತಿರುವೆನು ಅಂತಿದ ಬಿಡದೆ. ಜಡಲ ಒಡಲ ಕಡಿ ನಿಡಲು ಸಡಗರ ಬಿಡಗುತ್ತಿರುವೆನು ಅಂತಿದ ಬಿಡದೆ. ಮದಾಂತರಿಪ ಕುಲ ವಿಧಾರಿಪೆ ಪಡ ಮದಾಂತರಿಪ ಕುಲ ವಿಧಾರಿಪೆ. ಪಡ ಕುರುಕುಲವ ಕಡದಿಡಲೆಂದು ತುಡವೈಸುವೆನು ಪಡವಿಯಲು. ತುಡವೈಸುವೆನು ಪಡವಿಯಲು. ತುಡವೈಸುವೆನು ಪಡವಿಯಲು. ಅಗ್ರಜ ಅಡಿಗಡಿಗೂ ಕರಾಳ ಧೂಮ ಕೆತ್ತುವಿನಂತೆ ಆಟಗಟ್ಟಿ ಕಾಡುತ್ತಿರುವ ಆ ಗುರು ಸಂತಾತಿಯ ಘೋರ ಕೃತ್ಯಗಳು ಅವರು ನಮಗೆ ನೀಡಿದ ವಿಷಪ್ರಾಶನ ಹೊರಗಿನ ಮನೆ ಅಗ್ನಿ ಜ್ವಾಲೆ ಕಪಟ ಜೂತ ಭೀಕರ ಕಾಡಿನ ವಾಸ ಕೈಲಾಗದ ಏಡಿಗಳಂತೆ ತಲೆ ಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ ಇವುಗಳನ್ನು ಒಮ್ಮೆ ನೆನೆಸಿಕೊಳ್ಳಿ. ಅವರಂತಹ ಬಲವಂತರಾಗಿ ಕೋಟ್ಯಾಧಿಕರಾಗಿ ಬಂದರು ಪಣತೊಟ್ಟು ರಣರಂಗದಲ್ಲಿ ನಿಲ್ಲದೆ ಸಾಟಿ ಇಲ್ಲದೆ ಕುರು ರಕ್ತವನ್ನು ಹರಿಸಿ ಬಿಡಿದ್ದೇನೆ. ಯಾಕಣ್ಣ ಶಾಂತಿ ಸಂಧಾನ ಅಪೇಕ್ಷಿಸುವೆ? ಯಾಕಣ್ಣ ದುರುಳ ಕೌರವನನ್ನು ಮರಣಗೊಳಿಸಲು ಕರೆಯೊಳಗಿರಲು ಬಿಡುವೆನು. ರಣದೊಳವರ ರಕ್ತಪಾನ ಮಾಡದಿರುವೆನು. ದುರುಳ ಕೌರವನನ್ನು ಮರಣಗೊಳಿಸಲು ಕರೆಯೊಳಗಿರಲು ಬಿಡುವೆನು. ರಣದೊಳವರ ರಕ್ತಪಾನ ಮಾಡದಿರುವೆನು. ಪತ್ತೆಯ ಮುಡಿ ಮುಟ್ಟಿದವನ ಮೆಟ್ಟಿ ಕೊಲ್ಲುವೆ ಪದದಿ ಮೆಟ್ಟಿ ಕೊಲ್ಲುವೆ. ಪತ್ತೆಯ ಮುಡಿ ಮುಟ್ಟಿದವನ ಮೆಟ್ಟಿ ಕೊಲ್ಲುವೆ ಪದದಿ ಮೆಟ್ಟಿ ಕೊಲ್ಲುವೆ. ಗರ್ಭದಿ ತೊಡ ಕಟ್ಟಿದವನ ಕುಟ್ಟಿ ಕೊಲ್ಲುವೆ ಗದೆಯಲ್ಲಿ ಕುಟ್ಟಿ ಕೊಲ್ಲುವೆ. ಧೂಳ ಕೌರವನನ್ನು ಮರಣಗೊಳಿಸಲು ಕರೆಯೊಳಗಿರಲು ಬಿಡುವೆನು. ರಣದೊಳವರ ರಕ್ತಪಾನ ಮಾಡದಿರುವೆನು. ರಣದೊಳವರ 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 ರಕ್ತಪಾನ ಮಾಡದಿರುವೆನು. ಭೀಮಸೇನ, ನಿನ್ನ ಹೃದಯ ಅಂತರಾಳದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಸ್ವಲ್ಪ ಸಹನೆ ವಹಿಸು. ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ದೂತರು ಸಮಾಚಾರ ತಂದಿರಬಹುದು. ಇನ್ನೇನು ಅರ್ಜುನನೊಡನೆ ಪರಮಾತ್ಮನ ಆಗಮನವೂ ಆಗುವುದು. ಪರಮಾತ್ಮ ವಾಸುದೇವ ಕೃಷ್ಣ ದೇವಾ
ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆ ಆಲಿಸಿ ಬಂದೆಯ. ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ವಾತ್ಸಲ್ಯವು ಅಪಾರವಾದ. ಧರ್ಮನಂದನ, ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ನನ್ನನ್ನು ಇಷ್ಟೊಂದು ಹೊಗಳು ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಮಹಿಪನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಒಂದು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾಜಯ ಪವಿತ್ರಗೊಳಿಸಲೆಲ್ಲ ಎರಡು ಸಂದಿಗೆ ಕಾಪತ್ತೊಂದುವೆ ಕರ ಮುಗಿದು ಬೇಡಿದೆನು ಕೃಷ್ಣ. ಕರ ಮುಗಿದು ಬೇಡುವೆನು ಕೃಷ್ಣ. ಕರವ ಮುಗಿದೊಡನೆ ಬರವ ಕೊಡುವದು ಧರ್ಮನಂದನ, ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದೆ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಮಂದಮತಿಯ ಕೌರವರ ಮಂದಿ ನಮಗೆ ಸಲ್ಲದ, ಮಂದಮತಿಯ ಕೌರವರಳು ಮಂದಿ ನಮಗೆ ಸಲ್ಲದು. ಅಂದೆ ಪಾಂಡು ಜನಕನ ವಂದಿಸಬೇಡ ನಿಮಗೆ, ಅಂದ ಪಾಂಡು ಜನಕನಾನು ವಂದಿಸಬೇಡ ನಿಮಗೆ. ಮಂದಮತಿಯ ಕೌರವರ ಮಂದಿ ನಮಗೆ ಸಲ್ಲದು, ಮಂದಿ ನಮಗೆ ಸಲ್ಲದು, ಮಂದಿ ನಮಗೆ ಸಲ್ಲದು. ಅವನಪ್ಪನ ಭಾಷೆಯೇ ಅವನ
ಕೊಬ್ಬಿದ ಪುರು ರಾಕ್ಷಸರ ಶ್ರಮ ವಹಿಸಿ ದುಡಿದವರ ಕೊಬ್ಬಿದ ಪುರು ರಾಕ್ಷಸರು ಗರ್ಭ ಸೀಳಿ ಗದೆಯಳು ಮಂದಮತಿಯ ಕೌರವರ ಬಂದಿ ನಮಗೆ ಸಲ್ಲದು ಬಂದಿ ನಮಗೆ ಸಲ್ಲದು ವಾಸುದೇವ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಒಟ್ಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ನಮ್ಮನ್ನು ಬಳಸಿ ಬಂಧಿಸಿದೆ. ಅದನ್ನು ಭೇದಿಸಿ ಮುನ್ನುಗ್ಗುವಣ ಎಂದರೆ ಓತ್ರಿವೆಂಬ ಪಾಶ ನಮ್ಮನ್ನು ಮುಂಬರುವಲು ಅವಕಾಶ ಕೊಡುತ್ತಿಲ್ಲ. ನಮ್ಮ ಏಳು ಜನ್ಮವು ಸುಡಬೇಕು. ಓ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಅರ್ಜುನ, ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಮಹಾಮೇಧಾವಿಗಳಾದ ನಕುಲ, ಸಹದೇವರು ಅಣ್ಣನ ಮಾತಿಗೆ ತಲೆಬಾಗುವರು. ತಂಗಿ ದ್ರುಪದ, ನರೇಂದ್ರ ನಂದಿನಿ, ಏಕಮ್ಮ ಈ ರೀತಿ ಖಿನ್ನಲಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತಲ್ಲವೇನು? ಅಣ್ಣ, ಮಾಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದು. ಭಾರಿಗೂ ಸಂಧಿಯನ್ನೇ ಪ್ರಯತ್ನಿಸುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮ ಸಮ್ಮತ, ನ್ಯಾಯ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ?
ಹಂಬಲಿಸಿತು. ಜೂಜಿನ ವ್ಯಾಮೋಹವು ತಲೆಗೇರಿ ಕೊನೆಗೆ ಧರ್ಮ ಪತ್ನಿಯನ್ನೇ ಪಣವಾಗಿ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಇನ್ನು ಇವರು ನನ್ನ ಪತಿ ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಗನೆ ಕೊಂದ ಧೋರ್ದಂಡ. ನಿನಗೆ ಏಕೆ ಬೇಕು ಈ ಗದಾದಂಡ? ಇದನ್ನು ಬಿಸುಟು ಕೈ ಸಾಟು ನಿಮ್ಮ ಪ್ರತಾಪವು ಇಷ್ಟೇ ಆಗಿರುವುದು. ಪಾರ್ಥ, ಫಲ್ಗುಣ, ಧನಂಜಯ, ಕಿರೀಟ, ದಶನಾಮಧೇಯಗಳು ಅಷ್ಟೇ ಅಲ್ಲದೆ ಪರಶಿವನನ್ನೇ ಮೆಚ್ಚಿಸಿ ಪಡೆದ ಪಾತುಪತಾಸ್ತ್ರ. ವಿರಾಟ ನಗರದಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರೆಗೆ ಎಂದು ನಾಟ್ಯವನ್ನು ಹೇಳಿಕೊಡ್ತಿದ್ದ ಮಹಾವೀರರಲ್ಲವೇ ನೀವು? ದೇವಿ, ನಿಮಗೇಕೆ ಬೇಕು ಈ ಗಾಂಧಿ? ಇದನ್ನು ಬಿಟ್ಟು ಕೈ ಬಳೆ ಕಟ್ಟಿಕೊಳ್ಳಿ. ದೇವಿ ದೇವಿ ಮನದೊಳು ಕಾತುರಬೇಕೆ? ದೇವಿ ಮನದೊಳು ಕಾತುರಬೇಕೆ? ಮರುಗುವುದನುಚಿತ ಮನದೊಳು ಪರಿಪರಿ, ಮರುಗುವುದನುಚಿತ ಮನದೊಳು ಪರಿಪರಿ. ದೇವಿ ಮನದೊಳು ಕಾತುರಬೇಕೆ? ಗುರುಗಳ ಕೀರ್ತಿ ಪಡೆದಿರುವ ನಮಗೆ, ಗುರುಗಳ ಕೀರ್ತಿ ಪಡೆದಿರುವ ನಮಗೆ ಆ ಗೌರವರು ನಮಗೆ ಕಾಡಿಯೇ. ಮರುಗುವುದನುಚಿತ ಮನದೊಳು ಪರಿಪರಿ, ಮರುಗುವುದನುಚಿತ ಮನದೊಳು ಪರಿಪರಿ. ದೇವಿ ಮನದೊಳು ಕಾತುರಬೇಕೆ? ಮರುಗುವುದನುಚಿತ ಮನದೊಳು ಪರಿಪರಿ. ದೇವಿ ಮನದೊಳು ಕಾತುರಬೇಕೆ? ದೇವಿ ಮನದೊಳು ಕಾತುರಬೇಕೆ? ದೇವಿ, ಅಮೋಘ ಶಸ್ತ್ರಾಸ್ತ್ರ ಉಪಸಂಹಾರಕರು ಅತಿ ಭಯಂಕರರಾದ ನಾವು ಕೇವಲ ಒಂದಲ್ಪ ಯುದ್ಧಕ್ಕೆ ಹೆದರಿ ಓಡುವ ಏಡಿಗಳೆಂದು ಭಾವಿಸಿದೆಯಾ? ಆ ಕರ್ಣನ ಶಿರಸ್ಸನ್ನು ಭೂಪತನ ಮಾಡುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯು ನೀನು ಕಾಣೆಯಾ? ಕಾಣಿರುವೆನು ಪ್ರಾಣೇಶ್ವರ. ಆದರೆ ಆ ಪ್ರತಾಪವು ಎಲ್ಲಿ ಹೋಗಿರುವುದೆಂದೇ ನಾನು ಕಾಣಲ್ಲ. ಇವರಾರು ನನ್ನ ಪತಿಗಳಲ್ಲ, ಇವರು ನನ್ನ ಪತಿಗಳೇ ಅಲ್ಲ ಪರಮಾತ್ಮ. ಇವರಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರಲ್ಲ. ಅಣ್ಣ, ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ಆ ತ್ಯಾಜ್ಯತೆಯನ್ನು ಆತನ ಬಿಸಿ ರಕ್ತದಿಂದ ಈ ನನ್ನ ಬಿರುಗುದಲನ್ನು ಕಟ್ಟಿಕೊಳ್ಳುವೆನು. ಈಗ ನಿನ್ನೊಬ್ಬನ ಸಹಾಯವಿದ್ದರೆ ಸಾಕಣ್ಣ. ನೀ ನನಗೆ ಸಹಾಯ ಮಾಡದೆ ಹೋದರೆ, ಈ ನಿನ್ನ ತಂಗಿಗೆ ಸಹಾಯವನ್ನು ಮಾಡದೆ ಹೋದರೆ, ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವೆನಲ್ಲ. ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನು ಏನು ಮಾಡಲು? ಅದಕ್ಕೆ ನೀನೇನು ಮಾಡಿಯೇ ತಾನೆ. ಏಕೆ ಈಕೆಯ ಸ್ಥಿತಿ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇನು? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಪತ್ನಿಯ ಅರ್ಥನಾದವನ್ನು ಆಲಿಸಬೇಕಾದದ್ದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇನು? ಏಕೆ ಇನ್ನುಳಿದ ಈ ನಾಲ್ವರು ಇವಳ ಪತಿಗಳಲ್ಲವೇ? ಇದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವೋ ಇಲ್ಲ. ಸಂಬಂಧವಿಲ್ಲವೇ ಅಂದು ಪುರುಸಭೆಯಲ್ಲಿ ಬಂದ ದುಶ್ಯಾಸನೆಯ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನಿಂತು ಗನಗದ ದಂಡದಿ ದುರ್ಯೋಧನ ತಡಪುಡಿಗಟ್ಟುವೆ ನಿಂತು ನುಡಿದೆಯೋ ಗಂಡುಗಳಿ ನೀನೆಂದು ಡಂಬದ ನುಡಿಗಳ ಭಾವ ನುಡಿದು
ಬಿರಿನುಡಿ ಕಣ್ಣೀರು ಕರೆಯದಿರುವಲ್ಲವೇ ನಿನ್ನ ಕಂಬನಿಗೆ ಬದಲಾಗಿ ಹಾಗೆಯೇ ಇಂಡರ ಕಣ್ಣಲ್ಲಿ ಸತಸಾತ್ರ ಮರಿ ಕಂಬನೆಯನ್ನು ತರಿಸುವೆ. ಕಾಲನೆ ಕೌರವರಿಗೆ ಬೆಂಬಿಡದೆ ಬೆಂಬಲವಾಗಿ ನಿಲ್ಲಲಿ. ಕಲಕ್ಕೆ ಕುರು ಸಮುದ್ರವ ಸೆಳೆದು ತರುವೆನು. ಆ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳು ಬಗೆದ ದುಶ್ಯಾಸನನ ಒಡಲು ಪುಡಿಗುಟ್ಟಿ ಪಾತಕ್ಕೆ ದುರ್ಯೋಧನನ ತೊಡೆಯ ಕಟ್ಟಿಸುವೆ. ದೃಪದ ನಂದಿನಿ ನಿನ್ನ ಬಿಡು ಮುಡಿಯ ಪಡೆದಿರು ಯತಯ ನರಕಮರ್ದನ ಕೇಳದ ಅಭಿಮತ. ಗುಡುಗಿದ್ದರಲ್ಲಿ ಈ ಭೂಮಿ ನಡೆಗೆ ನಡೆದು ಬೆರೆಯಲಿ. ಮುತ್ತಿನ ಬಸದಲ್ಲಿ ಸಪ್ತ ಸಾಗರ ದರಿಯಲೆ. ಗುಡುಗಿದ್ದರಲ್ಲಿ ಈ ಭೂಮಿ ನಡೆಗೆ ನಡೆದು ಬೆರೆಯಲಿ. ಮುತ್ತಿನ ಬಸದಲ್ಲಿ ಸಪ್ತ ಸಾಗರ ದರಿಯಲೆ. ಕುರುವರ ಸುರವನ್ನು ಕಡಿಯದ ಬಿಡೆನು. ಕುರುವರ ಸುರವನ್ನು ಕಡಿಯದ ಬಿಡೆನು. ಕಳದಿದಂತದಲ್ಲಿ ಮಡಿದಿದ್ದ ವಿಜಯ ಕುರುಕುಲವ ಕಡಿದಿಡುವೆ. ಕುರುಕುಲವ ಕಡಿದಿಡುವೆ. ಕುರುಳ ಕೌರವರ ಪರಿವಿಧದಲ್ಲಿ ಕುರುಳ ಕೌರವರ ಪರಿವಿಧದಲ್ಲಿ ಕುಡಿದಿದ್ದರಲ್ಲಿ ಈ ಭೂಮಿ ನಡೆಗೆ ಬೆರೆಯಲಿ. ಒಕ್ಕಿನ ಬಸದಲ್ಲಿ ಸಪ್ತ ಸಾಗರ ಬೆರೆಯಲಿ. ವಾಸುದೇವ ಈ ಸಂಧಿಯನ್ನು ದಯಾ ಮಾಡಿ ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದದೆ. ಮರೆದೆ ರೇಖೆ ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿಯೇ. ವಸುದೇವ ನೀನಿರಲು ಅಸಮ ಬಲವನ್ನು ಗೆದ್ದೆ. ಅರ್ಜುನ, ಅದು ನನ್ನಿಂದಲೇ. ಹೌದು ಪರಮಾತ್ಮ. ವಸುಂದೆಯ ಖಾಂಡವನವ ನಿಮಿಷದಲ್ಲಿ ನಾಸುತ್ತೆ. ಅದಕ್ಕೂ ನಾನೇ ಕಾರಣನಲ್ಲವೇ? ಹೌದು ಪರಮಾತ್ಮ. ಸ್ವಯಂವರದಿ ಮಧ್ಯಯಂತ್ರವ ಛೇದಿಸಿ ಈ ದ್ರುಪದ ಸುತೆಯನ್ನು ಗೆದ್ದೆ. ಅದು ನನ್ನಿಂದಲೇ ಅಲ್ಲವೇ? ಹೌದು ಪರಮಾತ್ಮ. ಪರಮಾತ್ಮ ಋಷಿವೇಷವನ್ನು ತಾಂಡು ಶಶಿ ಮುಗಿದು ಮಧ್ಯೆಯನ್ನು ಗೆದ್ದೆ. ಅರ್ಜುನ, ಹಿಂದೆ ತೀರ್ಥಯಾತ್ರೆಗೆ ಹೋಗುವಾಗ ಕಲ್ಯಾಣ ಮಸ್ತು ಎಂದು ಆಶೀರ್ವದಿಸಿದವನು ನಾನೇ ಅಲ್ಲವೇ? ಹೌದು ಪರಮಾತ್ಮ. ಜನಾರ್ದನ ನಿನ್ನಯ ಕೃಪಕಟಾಕ್ಷ ಹೊಂದಿರಲು ಆ ಪಾಪಿ ಕುತರಾಟ ನಂದನರ ನಿಮಿಷದಲ್ಲೇ ಸದೆ ಬಡವೆ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಥಕವಾಗಿ ಉಳಿದಬೇಕಾದರೆ ಈ ಸಂಧಿಯನ್ನು ನೀವು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಬಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರೆ ಹೊರತು ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿಯುರಿಯಲಾರಂಭಿಸಿದೆ. ಅದನ್ನು ಶಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ಚಿಂತಾಕಂತನಾಗಿ ನಿಂತಿರುವೆ. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ?
ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡ ಮುಕುಂದ. ಧರ್ಮಾನಂದನ, ಪರಮಾತ್ಮ, ನಾನು ನಿನ್ನ ಮನದ ನೆಮ್ಮದಿಗಾದರೂ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ಈ ನಿನ್ನ ಕೊನೆಯ ಅಭಿಪ್ರಾಯವೂ ಸಹ ವಿಫಲವಾಗುವುದು ಧರ್ಮಾನಂದನ. ಪರಮಾತ್ಮ, ಅಣ್ಣ, ಧರ್ಮ ಪ್ರಭು ಇದಕ್ಕೆ ಮಾತಿಗೆ ಕಟ್ಟು ಬಿದ್ದು ನಾಳಿನ ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ಇದು ನಿನ್ನಲ್ಲಿ ಸೆರಗೊಡ್ಡಿಬೇಡು, ನನ್ನ ಸೆರಗೊಡ್ಡಿಬೇಡು ಅಣ್ಣ. ಚಿಂತೆ ಪಡದಿರು ನೀ ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಪಡದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಮರವನೆ ನಿಮ್ಮನು ಮೊರವೈರಿ ಮರವನೆ ನಿಮ್ಮನು ಮೊರವೈರಿ. ನೀನದು ನಗುತ್ತಿರೆ ಎಲ್ಲ ಮನಕ್ಕೆ ಶಾಂತಿ. ನೀನದು ನಗುತ್ತಿರೆ ಎಲ್ಲ ಮನಕ್ಕೆ ಶಾಂತಿ. ನಿಮ್ಮಯಲ್ಲಿಗಾಗಿಯೇ ಮರದಿಯ ವಿಶ್ರಾಂತಿ. ನಿಮ್ಮಯಲ್ಲಿಗಾಗಿಯೇ ಮರದಿಯ ವಿಶ್ರಾಂತಿ. ವಿಜಯ ನಿಮಗಿಂದು ಒಳಗೆ ಬಂದು ಒಂದು ಚಿಂತೆ ಪಡದೆ ನಿಶ್ಚಿಂತೆಯಲ್ಲಿರು. ವಿಜಯ ನಿಮಗಿಂದು ಒದಗಿ ಬಂದು ಒಂದು ಚಿಂತೆ ಪಡದೆ ನಿಶ್ಚಿಂತೆಯಲ್ಲಿರು. ಚಿಂತೆ ಪಡದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು.
ಫಲಾಂತರವ ದರ್ಪವ ತೊರೆದು ಕಪಿಧ್ವಜನ ದಿಗ್ಗಯನಿಂದ ಚಿಂತೆ ಪಡೆದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ಮನದೊಳು ಚಿಂತೆ ಪಡೆದಿರು ಚಿಂತೆ ಪಡೆದಿರು ಸಹೋದರಿ ಅಗ್ನಿಸುತೆ ಅಣ್ಣ, ನಾನು ದುರ್ಯೋಧನನ ಸ್ಥಾನಕ್ಕೆ ತೆರಳಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನನನ್ನು ತಿದ್ದಿಕೊಳ್ಳುವ ಭಾರ ನಿನಗೆ ಬಿಟ್ಟಿದ್ದು. ನಾನಿನ್ನು ಬರಲೇ? ಹಾಗೆ ಹೆಗಲಿಯನ್ನು